ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈಗ ಪುಣ್ಯಾತ್ಮರೇ, ಈಗ ಏನು ಇಂದಿನ ಸತ್ಸಂಗ ಪ್ರಾರಂಭವಾಗಿತ್ತು ಈ ವಿಷಯದ ಮೇಲೆ, ಅಂದರೆ ಯಾವ ಪುಣ್ಯಾತ್ಮಗಳು ಮಾನವ ಶರೀರವನ್ನು ಪ್ರಾಪ್ತಿಸಿಕೊಂಡು ಪರಮಾತ್ಮನ ಹುಡುಕಾಟದಲ್ಲಿ ತೊಡಗಿದ್ದಾರೆ, ಅವರು ವಿಶೇಷ ಪುಣ್ಯಕರ್ಮಿ ಜೀವಾತ್ಮಗಳಾಗಿದ್ದಾರೆ. ಹಾಗಂತೂ ಹೇಳಬೇಕೆಂದರೆ ಯಾರಿಗೆ ಮಾನವ ಶರೀರ ಪ್ರಾಪ್ತವಾಗುತ್ತದೆ ಅವರಂತೂ ಪುಣ್ಯಾತ್ಮರು. ಅವರಿಗಿಂತಲೂ ಅಂತೆಯೇ ಹೇಳ್ತಾರಲ್ಲ, ಅವರಿಗಿಂತಲೂ ಯಾರು ಶ್ರೇಷ್ಠರಿದ್ದಾರೆ, ಅವರಿಗಿಂತಲೂ ಯಾರು ಒಳ್ಳೆಯ ಆತ್ಮಗಳಿವೆ, ವಿಶೇಷ ಒಳ್ಳೆಯ ಆತ್ಮಗಳಿವೆ, ಅವುಗಳು ಅವರಾಗಿರುವರು ಯಾರು ಪರಮಾತ್ಮನನ್ನು ಪಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಮನುಷ್ಯ ಶರೀರವನ್ನು ಪಡೆದು. ಮತ್ತು ಅವರು ತಿರುಗುತ್ತಿರುತ್ತಾರೆ, ಹೇಗೆಂದರೆ ಬಾಯಾರಿದವನು ತಿರುಗುವ ರೀತಿ. ನೀರಿನ ಹುಡುಕಾಟದಲ್ಲಿ, ನೀರಿನ ಅನ್ವೇಷಣೆಯಲ್ಲಿ ಜಲವನ್ನು ಹುಡುಕುತ್ತಾ, ಮತ್ತು ಅಂತ್ಯದಲ್ಲಿ ಅವನಿಗೆ ನೀರು ಸಿಗದ ಕಾರಣ ಆ ಬಾಯಾರಿದವನು ಬಾಯಾರಿಕೆಯಿಂದ ಸತ್ತು ಹೋಗುತ್ತಾನೆ. ಹೀಗೆ ಯಾರು ಪ್ರಭುವಿನ ಬಯಕೆಯುಳ್ಳ ಬಾಯಾರಿದ ಆತ್ಮಗಳು ಜಲ ಮೂಲವನ್ನು ತಿಳಿದು, ಏಕೆಂದರೆ ಪರಮಾತ್ಮ ಬರುತ್ತಾರೆ, ಅವರು ಸಂತ ರೂಪದಲ್ಲಿ ಬರುತ್ತಾರೆ, ಇದನ್ನು ಮೊದಲಿನಿಂದಲೂ ನೀವು ಕೇಳುತ್ತಾ ಬಂದಿರುವಿರಿ. ಹೇಳುತ್ತಾರೆ, ಗೊತ್ತಿಲ್ಲ ಯಾವ ರೂಪದಲ್ಲಿ ಭಗವಂತ ಸಿಗುವರು, ಯಾವ ವೇಷದಲ್ಲಿ. ಪರಮಾತ್ಮನು ಮನುಷ್ಯ ರೂಪದಲ್ಲಿ ಇರುವನು, ಮತ್ತು ಇಲ್ಲೂ ಕೂಡ ಅವನು ಆ್ಯಸ್ ಇಟ್ ಈಸ್ ತನ್ನ ತೇಜೋಮಯ ಶರೀರವನ್ನು ಹಗುರಗೊಳಿಸಿ ಸರಳಗೊಳಿಸಿ ನೇರವಾಗಿ ಇಲ್ಲಿಗೆ ಬರುತ್ತಾರೆ, ಲೀಲೆ ಮಾಡುತ್ತಾರೆ, ಆಧ್ಯಾತ್ಮ ಜ್ಞಾನ ತತ್ವಜ್ಞಾನವನ್ನು ಹೇಳುತ್ತಾರೆ, ತಿಳುವಳಿಕೆ ನೀಡುತ್ತಾರೆ. ಹಾಗಾಗಿ ಎಲ್ಲರಿಗೂ ಇದು ತಿಳಿದಿದೆ, ಆತ್ಮಕ್ಕೆ ಅಂದರೆ ಆ ಪರಮಾತ್ಮ ಸಂತರೂಪದಲ್ಲಿ ಬರುತ್ತಾರೆ. ಮತ್ತು ಯಾವಾಗ ಅವರು ಸಂತರೂಪದಲ್ಲಿ ಬರುತ್ತಾರೆ ಆಗ ಆ ಭಗವಂತನ ಅಂದರೆ ಅವನ ಆಶ್ರಯದಲ್ಲಿ ಬರುವುದರಿಂದ, ಆ ಸಂತನ ಆಶ್ರಯದಲ್ಲಿ ಬರುವುದರಿಂದ ಜನರಿಗೆ ವಿಶೇಷ ಲಾಭವಾಗುತ್ತದೆ. ಮತ್ತು ಆ ಪರಮಾತ್ಮ ಅಂದರೆ ಪೂರ್ಣ ಬ್ರಹ್ಮ. ಈಗ ಪೂರ್ಣ ಬ್ರಹ್ಮ ಪಬ್ಲಿಕ್, ಪೂರ್ಣ ಸಂತ ಸದ್ಗುರು. ಈಗ ಪರಮಾತ್ಮ ಎಂದು ಒಪ್ಪುವುದು ನಾವು ಬಿಟ್ಟುಬಿಟ್ಟೆವು, ಅಂದರೆ ಭಗವಂತ ಇರಲಿಕ್ಕಿಲ್ಲ. ಅವನಂತೂ ಪರಮ ಸಂತನಾಗಿರುತ್ತಾನೆ, ಅವನು ಪ್ರಭುವಿನಂತಹ ಗುಣಗಳನ್ನು ಹೊಂದಿರುತ್ತಾನೆ. ನಾವು ಹೇಗೆ ಈ ಅಜ್ಞಾನವನ್ನು ಗ್ರಹಣ ಮಾಡಿದೆವು? ಈ ಅಜ್ಞಾನಿಗಳ ಈ ಅಜ್ಞಾನ ಸಿದ್ಧಾಂತದ ಆಧಾರದಿಂದ. ಹೇಗೆಂದರೆ 11 ಉಪನಿಷತ್ತುಗಳಿವೆ. ಈ 11ಕ್ಕೆ 11 ಉಪನಿಷತ್ತುಗಳ ಕುರಿತಾಗಿ ಎಲ್ಲರ ಮತ ಭಿನ್ನ ಭಿನ್ನವಾಗಿದೆ, ಅನುಭವ ಬೇರೆಯಾಗಿದೆ, ಅವರ ಜ್ಞಾನ, ಅವರು ಜಪಿಸುವ ಮಂತ್ರ ಬೇರೆ ಬೇರೆ ಆಗಿದೆ. ಹಾಗಾಗಿ ಎಲ್ಲರೂ ಇದನ್ನು ಹೇಳಿದ್ದಾರೆ ಎಂದರೆ ಪರಮಾತ್ಮನಂತೂ ನಿರಾಕಾರನು. ಮತ್ತು ಸಂತರು ಯಾರು ಪರಮ ಸಂತರಾಗಿರುತ್ತಾರೆ ಅವರು ತಮ್ಮ ಸಾಧನೆಯಿಂದ ಅವನ ಶಕ್ತಿ ಗ್ರಹಣ ಮಾಡಿಕೊಳ್ಳುತ್ತಾರೆ ಮತ್ತು ನಂತರ ಅವರು ಲಾಭ ನೀಡುತ್ತಾರೆ. ಇದು ಈ ಅಜ್ಞಾನಿಗಳ ವಿಚಾರವಾಗಿದೆ. ಪರಮಾತ್ಮನ ಮಟ್ಟದ ಲಾಭವನ್ನು ಪರಮಾತ್ಮನೇ ನೀಡಲು ಸಾಧ್ಯ. ಪರಮಾತ್ಮನ ಭಕ್ತಿಯನ್ನು ಮಾಡಿ ಯಾರೋ ಭಿಕ್ಷುಕ ಸ್ವಲ್ಪ ಭಿಕ್ಷೆ ಬೇಡಿದರೂ ಅವನು ಎಷ್ಟು ಜನರಿಗೆ ಸುಖ ನೀಡಬಹುದು ಆ ಭಿಕ್ಷೆಯಿಂದ? ಆದರೆ ಪರಮಾತ್ಮ ನೀಡುವುದಕ್ಕೆ ಸಾಟಿಯಾದೀತೆ? ಹಾಗೆ ಪರಮಾತ್ಮ ಸ್ವತಃ ಬರುತ್ತಾರೆ. ಒಬ್ಬ ಸಿಂಪಲ್ ಮ್ಯಾನ್ ಥರ ಬದುಕುತ್ತಾರೆ. ಇದನ್ನು ಸ್ಪಷ್ಟಪಡಿಸುತ್ತಾರೆ ಋಗ್ವೇದ ಮಂಡಲ ಸಂಖ್ಯೆ 1 ಮತ್ತು ಸೂಕ್ತಿ ಸಂಖ್ಯೆ 31. 31ನೇ ಮಂತ್ರದ 17ರಲ್ಲಿ ಸ್ಪಷ್ಟಪಡಿಸಿದೆ. ಅಂದರೆ ಅವನು ಮನುಷ್ಯವತ್ ಅಗ್ನೇ, ಆ ಪರಮಾತ್ಮ, ಹೇ ಪರಮೇಶ್ವರ, ತಾವು ಮನುಷ್ಯನಂತೆ ಬರುತ್ತೀರಿ. ತಮ್ಮ ಲೀಲೆಗಳಲ್ಲಿ ಹೀಗೆ ಬರೆದಿದೆ, ತಾವು ಪ್ರತಿಯೊಂದು ಯುಗದಲ್ಲಿ ಮೊದಲು ಕೂಡ ಬಂದಿರುವಿರಿ ಮತ್ತು ಪುನಃ ಅದೇ ರೂಪದಲ್ಲಿ ಬನ್ನಿರಿ ಮತ್ತು ನಮಗೆ ದರ್ಶನವನ್ನು ನೀಡಿರಿ ಮತ್ತು ನಮ್ಮ ಅಜ್ಞಾನವನ್ನು ದೂರ ಸರಿಸಿ. ಹೇ ಮನುಷ್ಯವತ್, ಹೇ ಮನುಷ್ಯನ ಥರ ಇರುವ ಭಗವಂತ,
ಹಾಗಾಗಿ ಇಲ್ಲಿ ಏನು ಹೇಳಿದೆ ಅಂದರೆ, ಈ ಭಗವಂತನ ಬಯಕೆಯುಳ್ಳ ಆತ್ಮ ಯಾರೋ ಮಂದಿರಕ್ಕೆ ಹೋಗುತ್ತಾರೆ, ಯಾರೋ ಮಸೀದಿಗೆ ಹೋಗುತ್ತಾರೆ ದುಃಖ ನಿವಾರಣೆಗಾಗಿ ಅಥವಾ ಪರಮಾತ್ಮನನ್ನು ಪಡೆಯಲು, ಧನಿಕನಾಗಲು. ಇನ್ಯಾರೋ ಗುರುದ್ವಾರಗಳಲ್ಲಿ ಹೋಗುತ್ತಾರೆ, ಮತ್ಯಾರೋ ಚರ್ಚ್ಗಳಿಗೆ ಹೋಗುತ್ತಾರೆ. ಮಾತ್ರವಲ್ಲದೆ ಒಂದಲ್ಲ ಒಂದು ಅನುಷ್ಠಾನ, ಯಜ್ಞ ಇತ್ಯಾದಿಗಳನ್ನು ಮಾಡುತ್ತಿರುತ್ತಾರೆ. ಇದರ ಹೊರತಾಗಿ ಯಾರೋ ಪರ್ವತದ ಮೇಲೆ ಹೋಗುತ್ತಾರೆ, ತಿಳಿದು ಬರುತ್ತದೆ ಯಾವುದೋ ಗುಹೆಯಲ್ಲಿ, ಅಂದರೆ ಅಲ್ಲಿ ಯಾರೋ ಸಾಧುವಂತರು ಇರುತ್ತಾರೆ, ಅಲ್ಲಿಗೆ ಹೋಗುತ್ತಾರೆ. ಅಥವಾ ಯಾವುದೋ ತೀರ್ಥಸ್ಥಳಕ್ಕೆ ಹೋಗುತ್ತಾರೆ. ಈ ತೀರ್ಥಸ್ಥಳ ಅಂದ್ರೇನು? ಅಂದರೆ ಅಲ್ಲಿ ಯಾರೋ ಸಂತ, ಋಷಿ, ಸಾಧಕನು ತನ್ನ ಸಾಧನೆಗಳನ್ನು ಮಾಡಿರುತ್ತಾರೆ. ಅಥವಾ ಯಾವುದೋ ವಿಶೇಷ ಘಟನೆಗಳು ಅಲ್ಲಿ ಘಟಿಸಿರುತ್ತವೆ, ಅವು ಸ್ಮಾರಕಗಳಾಗಿವೆ, ಅಲ್ಲಿಗೆ ಹೋಗುತ್ತಾರೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302